ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಗಣೇಶ್ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸ್ವಾಗತ. ಓಕೆ, ನಾನು ಹೇಳ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಅಂತಂದು, ಯಾಕಂದರೆ ಇದು ನಿನ್ನೆನೇ ಗೊತ್ತಾಗಿದೆ. ಎಲ್ಲರೂ ಕೂಡ ಈಗಾಗಲೇ ಎಲ್ಲರೂ ಕೂಡ ಪೋಸ್ಟ್ ಕೂಡ ನೋಡಿದಾರ. ಸೊ ಯಾರೆಲ್ಲ ನೋಡಿಲ್ಲ ಹೊಸದಾಗಿ ಇದು ತಿಳ್ಕೊತಿದಾರ, ಇಂಪಾರ್ಟೆಂಟ್ ಇದೆ, ತಿಳ್ಕೋರಿ. ನಾವು ಅಂದ್ಕೊಂಡಂಗೆ 15 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವ್ಯಾವೆಲ್ಲ ಕೋರ್ಸ್ಗೆ ಅಂದರೆ ಸಿಕ್ಕಾಪಡೆ ವಿತ್ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಇಷ್ಟೆಲ್ಲ ಕೋರ್ಸ್ ಅಂತಂದು. ಓಕೆ, ಸೊ ಥ್ಯಾಂಕ್ ಯು ಎಸ್ ಎಸ್ ಪಿಗೆ. ಯಾಕಂತಂದರೆ ಇಷ್ಟೆಲ್ಲ ನೀಟಾಗಿ ಡೀಟೇಲ್ಸಾಗಿ ಯಾವುದೂ ಕೂಡ ಡೌಟ್ಸ್ ಇಲ್ದಂಗೆ ಇಷ್ಟೊಂದು ನೀಟಾಗಿ ಕೋರ್ಸ್ಗಳನ್ನ ಬಿಟ್ಬಿಟ್ಟವ್ರೆ. ಸೊ ಓದ್ಬಿಡ್ತೀನಿ ಒಂದು ಟೈಮು. ಕೆಳಕಂಡ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಮತ್ತು ಪ್ರವರ್ಗ 1 ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ 2025-26ನೇ ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುತ್ತಿರುವ ಶುಲ್ಕ ಮರುಪಾವತಿ ಕಾರ್ಯಕ್ರಮದ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅಂತಿಮ ದಿನಾಂಕವನ್ನು 15/2/2026ವರೆಗೆ ಪೇರೆಂಟ್ಸ್, ಓಕೆ, ಅಂದರೆ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಮನವಿ ಮೇರೆಗೆ ವಿಸ್ತರಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಸೂಚಿಸಿದೆ. ಅಂತಂದರೆ ಈಗ ನಮ್ಮ BCWD ಅಂತ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಏನಿದೆ, ಸೊ ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ OBC ಸ್ಟೂಡೆಂಟ್ ಬರ್ತಾರೆ. ಆ್ಯಂಡ್ ಕ್ಯಾಟಗರಿ 1 ಕೂಡ ಅದರಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಸೊ ಈ ಎಲ್ಲ ಸ್ಟೂಡೆಂಟ್ಗೆ ಏನಪ್ಪ ಅಂತಂದರೆ ಅಪ್ಲೈ ಮಾಡಲಿಕ್ಕೆ ಯಾವ ಕೋರ್ಸ್ ಅಂತ ಹೇಳ್ತೇನೆ ನೆಕ್ಸ್ಟು. ಅದಕ್ಕೆ ಡೇಟು ನಿನ್ನೆ ಗೊತ್ತಿರೋ, ನಿನ್ನೆ ಲಾಸ್ಟ್ ಡೇಟ್ ಇತ್ತು, ಅಂದರೆ 31 ಜನವರಿ ಲಾಸ್ಟ್ ಡೇಟ್ ಇತ್ತು. ಸೊ ಹಂಗಾಗಿ ಭಾಳಷ್ಟು ಹುಡುಗರು ಹೇಳ್ತಿದ್ದಾರೆ ನಮ್ಗೆ ಲಾಸ್ಟ್ ಡೇಟ್ ಅಪ್ಲೈ ಮಾಡ್ಲಿಕ್ಕೆ ಹೋದಾಗ ಬರ್ತಾ ಇಲ್ಲ, ಇನ್ನೂ ಕೂಡ ಅಪ್ಲೈ ಮಾಡೋದಿದೆ, ರಿಜಿಸ್ಟರ್ ಬಂದಿಲ್ಲ, ಅದು ಇದು ಇನ್ನೂ ಕೂಡ ಸಾಕಷ್ಟು ನಿಮ್ಮ ಹತ್ರ ಇದು ಓಕೆ ಅಂದರೆ ಅಪ್ಲೈ ಮಾಡ್ಲಿಕ್ಕೆ ಹಾಕಿದ್ದಿಲ್ಲ. ಸೊ ಹಂಗಾಗಿ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸು ಮತ್ತು ಕಾಲೇಜುಗಳು ಕೂಡ ಏನು ಮಾಡಿದೆ ಅಂತಂದರೆ, ಸೊ ರಿಕ್ವೆಸ್ಟ್ ಒಂದು ಲೆಟ್ರ್ ಕೊಟ್ಟಿರ್ತಾರೆ. ಸೊ ಅದ್ರ ಸಲುವಾಗಿ SSBದವರು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅಪ್ಲೈ ಮಾಡೋರು ನಿಮಗೆ ಇದರಲ್ಲಿ ಈಗ ಇದು ಓನ್ಲಿ ಫಾರ್ ಶುಲ್ಕ ಮರುಪಾವತಿ ಮೆನ್ಷನ್ ಮಾಡಿದ್ದಾರೆ, ಅರ್ಥ ಮಾಡ್ಕೋಬೇಕು. ಶುಲ್ಕ ಮರುಪಾವತಿ ಅಂತ ಕಾಣಿಸ್ತಿದೆ. ಸೊ SSB ಅಪ್ಲೈ ಮಾಡಿಬಿಟ್ರೆ ಸಾಕು. ಶುಲ್ಕ ಮರುಪಾವತಿ ಸದ್ಯಕ್ಕೆ ಅವ್ರು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ BCWD ಅವ್ರು ಏನು ಮಾಡ್ತಾರೆ, ವಿದ್ಯಾಸಿರಿನೂ ಕೂಡ ಕೊಡ್ತಾರೆ. ವಿದ್ಯಾಸಿರಿನೂ ಕೂಡ ಯಾವ ರೀತಿ ಪಡ್ಕೋಬೇಕಂತಂದರೆ ಅದು ವಿಡಿಯೋ ಸಪ್ರೇಟ್ ಮಾಡ್ತೀನಿ, ಕಮೆಂಟಲ್ಲಿ ಹಾಕಿದರೆ. ಓಕೆ, ಅಂದರೆ ವಿದ್ಯಾಸಿರಿ ಕಡೆಯಿಂದ 15,000 ರೂಪಾಯಿ ಬರೋದಲ್ಲ. ಇದು ಶುಲ್ಕ ಮರುಪಾವತಿ ನಿಮ್ಮ ಕಾಲೇಜ್ ಎಷ್ಟಿದೆ ಅದ್ರ ಮೇಲೆ, ಅಂದರೆ ಯಾವ ಕೋರ್ಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ಈಗ ನಾನು ಯಾವ ಕೋರ್ಸ್ ಅಂತ ಓದ್ತಾ ಹೋಗ್ಬಿಡ್ತೀನಿ ನೋಡಿ. ಸೊ ಡೀಟೇಲ್ಸಾಗಿ ಎಲ್ಲ ಕೋರ್ಸ್ಗಳು ಕೂಡ ನಾವು ಕೂಡ ಏನು ಪಂಡಿತರಲ್ಲ. ಸೊ ಅರ್ಥ ಮಾಡ್ಕೋಬೇಕು ನೀವು ಯಾವ ಅಂತಂದ್ರು. ಈಗ BArch ಅಂದರೆ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಇರಬೇಕು. ಆ್ಯಂಡ್ MCA ಆ್ಯಂಡ್ MCH ಮೆಡಿಕಲ್ ಒಳಗೆ, ಆ್ಯಂಡ್ MD ಮಾಡೋರಿಗೆ, ಆ್ಯಂಡ್ MS ಮಾಸ್ಟರ್ ಆಫ್ ಸರ್ಜರಿ ಯಾರಿದ್ದಾರೆ ಅವರು, ಆ್ಯಂಡ್ MS ಮತ್ತು MSc ಇನ್ ಅಲೈಡ್ ಸೈನ್ಸ್ ಮಾಡೋರಿಗೆ, ಆ್ಯಂಡ್ MPT ಇನ್ ಫಿಸಿಯೋಥೆರಪಿ ಯಾರೆಲ್ಲ ಮಾಡ್ತಿರ್ತಾರೆ ಅವ್ರಿಗೆ, ಆ್ಯಂಡ್ MHA ಆ್ಯಂಡ್ ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್ ಯಾರಿದ್ದಾರೆ, ಆ್ಯಂಡ್ MPC ಇನ್ ಅಲೈಡ್ ಸೈನ್ಸ್ ಅವ್ರು ಮಾಡೋರಿಗೆ, ಆ್ಯಂಡ್ ಅಂದರೆ ನೆಕ್ಸ್ಟ್ MSc ನರ್ಸಿಂಗ್ ಮಾಡ್ತಿರೋರಿಗೆ, ಆ್ಯಂಡ್ MSc ಓಕೆ MSc ಆ್ಯಂಡ್ MTech ಆ್ಯಂಡ್ MBA ಆ್ಯಂಡ್ MBA ಮತ್ತು MBA ಫಿನ್ಟೆಕ್ ಅಂತ ಕೊಟ್ಟರು ಇಲ್ಲಿ ಕಾಣಿಸ್ತಾರೆ, ಫಿನ್ಟೆಕ್ ಅಂತ ಕೊಟ್ಟರೆ. ಆ್ಯಂಡ್ MBA ಆ್ಯಂಡ್ ಲಾಜಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್ ಅಂತಂದು ಯಾರು ಮಾಡ್ತಾರೆ ಅವ್ರಿಗೆ, ಆ್ಯಂಡ್ MBBS ಸ್ಟೂಡೆಂಟ್ ಕೂಡ ಕೊಟ್ಟಿದ್ದಾರೆ. MS ಆಯುರ್ವೇದ ಮಾಡೋರಿಗೆ, ಆ್ಯಂಡ್ MD ಇನ್ ಆಯುರ್ವೇದ ಮಾಡೋರಿಗೆ, ಆ್ಯಂಡ್ MD ಇನ್ ಹೋಮಿಯೋಪತಿ ಇರಬೇಕು, HOM ಅಂತಂದರೆ, ಆ್ಯಂಡ್ MDS ಆ್ಯಂಡ್ PG ಡಿಪ್ಲೊಮಾ ಇನ್ ಡೆಂಟಲ್ ಒಳಗೆ ಯಾರು ಮಾಡ್ತಿದ್ರು ಅವ್ರಿಗೆ, ಆ್ಯಂಡ್ ಫಾರ್ಮಾ ಡಿ ಯಾರಿಗೆ, ಫಾರ್ಮ್ ಡಿ ಒಳಗೆ ಪೋಸ್ಟ್ ಕಾಣಿಸ್ತಿದೆ ನೋಡಿ, ಪೋಸ್ಟ್. ನಾವು ಎಷ್ಟೊಂದು ಪಂಡಿತರಲ್ಲ ಅಂತ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ನಿಮಗೆ ಓದ್ಕೊಂಬಿಡಿ ನೀವೇ ಇದನ್ನು. ಆ್ಯಂಡ್ M.Pharma ಆ್ಯಂಡ್ BE ಆ್ಯಂಡ್ BTech ಇಂಜಿನಿಯರ್ ಸ್ಟೂಡೆಂಟ್ ಕೂಡ ಬಂದ್ರಿ ಈಗ. ಆ್ಯಂಡ್ BSc HONS ಅಂತ ಕಾಣ್ತಿದೆ. ಇದನ್ನು ಯಾವ ಕೋರ್ಸ್ ಅಂತ ನಿಮಗೆ ಗೊತ್ತಿರಬೇಕಾಗ್ತದೆ. ಆ್ಯಂಡ್ BVSc ನಿಮ್ಗೆ ಗೊತ್ತಿರೋ ವೆಟರ್ನರಿ ಸೈನ್ಸ್ ಅವ್ರಿಗೆ, ಆ್ಯಂಡ್ ಓಕೆ AH ಮತ್ತು BMS ಆಯುರ್ವೇದ ಸ್ಟೂಡೆಂಟು ಕೂಡ, ಆ್ಯಂಡ್ BHMS ಹೋಮಿಯೋಪತಿ ಸ್ಟೂಡೆಂಟು ಕೂಡ, ಆ್ಯಂಡ್ BNS ಯೋಗ ಆ್ಯಂಡ್ ನ್ಯಾಚುರೋಪತಿ ಸ್ಟೂಡೆಂಟು ಕೂಡ. ಓಕೆ, ನೆಕ್ಸ್ಟ್ BUMS ಯುನಾನಿ ಸ್ಟೂಡೆಂಟ್ಗೆ, ಆ್ಯಂಡ್ BMS ಮಾಡೋರಿಗೆ ಅಂತ ಹೇಳಿದ್ವಿ ಆಗಲೇ. ಆ್ಯಂಡ್ BDS ಮತ್ತು MArch ಅಂತ ಕೊಟ್ಟರೆ, ಅಂದರೆ ಇದ್ರ MArch ಕೂಡ ಕೊಟ್ಟರು ನೋಡಿ ಇದರಲ್ಲಿ. ಅಲ್ಲಿ BArch ಇತ್ತು, ಇದು MArch ಮತ್ತು BFSc ಮತ್ತು B.Pharma ಮತ್ತು ಫಾರ್ಮಾ ಡಿ ಮತ್ತು BSc ಇನ್ ಅಲೈಡ್ ಸೈನ್ಸು ಮತ್ತು BPT ಮಾಡೋರಿಗೆ, ಅಂದರೆ ಫಿಸಿಯೋಥೆರಪಿ ಮಾಡ್ತಿರೋರಿಗೆ, ಆ್ಯಂಡ್ ಬ್ಯಾಚುಲರ್ ಆಫ್ ಆಕ್ಯುಪೇಷನಲ್ ಥೆರಪಿ ಯಾರು ಮಾಡ್ತಿದ್ದಾರೆ ಅವ್ರಿಗೆ, ಆ್ಯಂಡ್ BDS ಆ್ಯಂಡ್ BSc ನರ್ಸಿಂಗ್ ಸ್ಟೂಡೆಂಟು ಕೂಡ, ಆ್ಯಂಡ್ BS ನರ್ಸಿಂಗ್ ಸ್ಟೂಡೆಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ BSc ಪೋಸ್ಟ್ ಬೇಸಿಕ್ ಯಾರಿದ್ದಾರೆ ಅವ್ರಿಗೆ, ಆ್ಯಂಡ್ B.Ed ಮತ್ತು B.Plan ಮತ್ತು ಇಲ್ಲಿ ನೋಡಿ DM ಅಂದರೆ ಮೆಡಿಕಲ್ ಯಾರು ಹೋಗ್ತಾರೆ ಅವ್ರಿಗೆ. ನೆಕ್ಸ್ಟ್ MPhil ಮತ್ತು B.Tech ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಮತ್ತು ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಅಂದರೆ ಯಾರೆಲ್ಲ ಇದ್ರೊಳಗೆ ಮಾಡ್ತಿದ್ರು, ಲೈಕ್ ಎಕ್ಸಾಂಪಲ್ B.Tech ಒಳಗಡೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಒಳಗೆ ಫುಲ್ ಸ್ಟಾಕ್ ಡೆವಲಪ್ಮೆಂಟ್, ಆ್ಯಂಡ್ B.Tech ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂದರೆ ಎಲೆಕ್ಟ್ರಾನಿಕ್ ವೆಹಿಕಲ್ ಟೆಕ್ನಾಲಜಿ ಓದೋರಿಗೆ, ಆ್ಯಂಡ್ ಪ್ಯಾರಾಮೆಡಿಕಲ್ ಆ್ಯಂಡ್ ಡಿಪ್ಲೊಮಾ ಕೋರ್ಸಸ್ ಕೂಡ, ಎಲ್ಲ ಡಿಪ್ಲೊಮಾ ಕೋರ್ಸಸ್ ಕೂಡ ಕೊಟ್ಟವ್ರೆ. ಆ್ಯಂಡ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಕೂಡ ಅಪ್ಲೈ ಮಾಡ್ಬೋದು. ನೋಡಿ ಇಷ್ಟೆಲ್ಲ ಓದಿದೆ ನೋಡಿ, ಓದಲಿಕ್ಕೆ ಎಷ್ಟೊತ್ತು ಬೇಕಾಯ್ತು ನನಗೆ. ಅಷ್ಟು ಕೋರ್ಸ್ಗಳು ಏನು ಮಾಡಿದ್ದಾರೆ ಅಂತಂದರೆ ಈ 15ನೇ ತಾರೀಕು ಒಳಗಡೆ, ಇಲ್ಲಿ ಕಾಣಿಸ್ತಿದೆ 15ನೇ ತಾರೀಕು ಒಳಗಡೆ ನೀವು ಅಪ್ಲೈ ಮಾಡಬೇಕು.
ಹೆಂಗೆ ಅಪ್ಲೈ ಅದಕ್ಕೆ ಒಂದಿಷ್ಟು ಹುಡುಗರಿಗೆ ಡೌಟ್ಸ್ ಇರ್ತದೆ. ಇದು 2025 26 ನೀವು 24 25 ಹಾಕಿತ್ತಂದರೆ 25 26 ಹಾಕ್ರಿ. ಅದಕ್ಕೆ ನಿಮ್ಗೆ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ, ಅಂದರೆ ರಿಸಲ್ಟ್ ಬಂದಿರಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನೀವು 2024 25 ಅಪ್ಲೈ ಮಾಡಿದರೆ ಅಮೌಂಟ್ ಕೂಡ ಬಂದಿದೆ, 2025 26 ಅಪ್ಲೈ ಮಾಡಲಿಕ್ಕೆ ಆಗಲ್ಲ ನಿಮ್ಗೆ. ಯಾಕಂತಂದರೆ ಈಗ ಸೆಕೆಂಡ್ ಇಯರ್ ಇರ್ತೀರ, ಥರ್ಡ್ ಇಯರ್ ಬಂದಿರ್ತೀರ, ಬಟ್ ಇನ್ನೂ ಕೂಡ ಸೆಕೆಂಡ್ ಇಯರ್ ರಿಸಲ್ಟ್ ಬಂದಿರಲ್ಲ ಅಂತಂದರೆ ವೇಟ್ ಮಾಡಬೇಕು. ಮೀನ್ಸ್ ರಿಸಲ್ಟ್ ಬಂದಾದಮೇಲೆ ಅಡ್ಮಿಷನ್ ಆಗಿರ್ಬೇಕು ನೆಕ್ಸ್ಟ್ ಒಂದು ಇಯರ್ದು. ಹಂಗಿದ್ರೆ ಮಾತ್ರ ಅಲ್ವ ನಿಮಗೆ ಆ ಮಾರ್ಕ್ಸ್ ಕಾರ್ಡ್ ಎಲ್ಲನೂ ಕೂಡ ಆ್ಯಡ್ ಮಾಡ್ಲಿಕ್ಕೆ ಬರ್ತದೆ, ಅಪ್ಲೈ ಮಾಡ್ಲಿಕ್ಕೆ ಬರ್ತದೆ. ಓಕೆ, ಸೊ ಅಂದರೆ ಕೆಲವೊಂದಿಷ್ಟು ಹುಡುಗರು ಮತ್ತೆ ಬರ್ದಾರ ಇನ್ನೂ ರಿಸಲ್ಟೇ ಬಂದಿಲ್ಲ, ಇನ್ನೂ ಕೂಡ ಡಿಲೇ ಆಗುತ್ತೆ, ಮತ್ತು 15ನೇ ತಾರೀಕು ನಾವು ಕ್ಲೋಸ್ ಆಗುತ್ತೆ, ನಿಮಗೆ ಮತ್ತೆ ಮುಂದೊಮ್ಮೆ ಬಿಡ್ತಾರೆ. ಈ ಸದ್ಯಕ್ಕೆ ಎಮರ್ಜೆನ್ಸಿ ಸಿಚುವೇಷನ್ ಥರ ಎಷ್ಟು ಸ್ಟೂಡೆಂಟಿಗೆ ಸದ್ಯಕ್ಕೀಗ. ಓಕೆ, ಯಾರೆಲ್ಲ ಅಪ್ಲೈ ಮಾಡಿದ್ದಿಲ್ಲ 2025 26 ಇನ್ನೂ ಕೂಡ ಅಪ್ಲೈ ಮಾಡೇ ಇಲ್ಲ ಅನ್ನೋಂಗಿತ್ತಂದರೆ ಯಾರು ಈಗ ಸೆಕೆಂಡ್ ಇಯರು, ಥರ್ಡ್ ಇಯರು, ಫೋರ್ತ್ ಇಯರ್ ಯಾವುದೋ ಒಂದು ಓದ್ತಿರಿ. ಓಕೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ ಬಂದಿದ್ರಿ, ಅಪ್ಲೈನೇ ಮಾಡಿದ್ದಿಲ್ಲ ಫಸ್ಟ್ ಇಯರ್ ಬಂದಾಗಿಂದನೂ ಕೂಡ. ಓಕೆ, ನಿಮ್ದು ನಾಳೆ ಸೆಕೆಂಡ್ ಸೆಮ್ಮು ಕೂಡ ಮುಗಿದು ಥರ್ಡ್ ಸೆಮ್ ಬಂದಿತ್ತು ಈಗ. ಓಕೆ, ಅಂದರೆ ಫಸ್ಟ್ ಸೆಮ್ಗೆ ಅಪ್ಲೈ ಮಾಡೋಕ್ಕಿತ್ತು, ನೀವು ಅಪ್ಲೈ ಮಾಡಿದ್ದಿಲ್ಲ, ಸೆಕೆಂಡ್ ಸೆಮ್ಮು ಕೂಡ ಮುಗಿದೋಗ್ಬಿಡಿದೆ, ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ, ಬಟ್ ಥರ್ಡ್ ಸೆಮಿಸ್ಟ್ರು. ಅಂದರೆ ನೀವು 2025 26 ಅಪ್ಲೈನೇ ಮಾಡಿಲ್ಲ ಅಂತಂದರೆ ಅಪ್ಲೈ ಮಾಡಿರಿ, ಈಗ ಟೈಮ್ ಇದೆ ಅಲ್ವಾ. ಓಕೆ, ನೆಕ್ಸ್ಟ್ ನೀವು ರಿಸಲ್ಟ್ ಬಂದು ಆದ ನಂತರ ನಿಮಗೆ ಕೊಡ್ತಾರೆ ಟೈಮ್. ಸೊ ಯಾವುದು ಕೂಡ ಅರಿಬೇರಿ ಮಾಡ್ಲಿಕ್ಕೆ ಹೋಗ್ಬಿಟ್ರೆ 15 ದಿನ ಟೈಮ್ ಇದೆ. ನೀಟಾಗಿ ಅರ್ಹ ವಿದ್ಯಾರ್ಥಿಗಳಂತ ಮೆನ್ಷನ್ ಮಾಡ್ತಾಯಿದ್ದಾರೆ, ಅರ್ಥ ಮಾಡ್ಕೋಬೇಕು. ನಿಮ್ದೆಲ್ಲನೂ ಕೂಡ 1 ಲಕ್ಷದ ಒಳಗಡೆ ಇನ್ಕಮ್ ಇರಬೇಕಾಗ್ತದೆ. 1 ಲಕ್ಷದ ಒಳಗಡೆ ಇನ್ಕಮ್ ಇದ್ದರೆ ಮಾತ್ರ ಸ್ಕಾಲರ್ಶಿಪ್ ಬರ್ತದೆ. ಓಕೆ, ಸರಿ, ನೀವು ಅಪ್ಲೈ ಮಾಡಬೇಕಾಗಿದ್ದು ಇಲ್ಲಿ ನಿಮಗೆ ವೆಬ್ಸೈಟ್ಗಳು ಕೊಟ್ಟಿದ್ದಾರೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಈ ಒಂದು ವೆಬ್ಸೈಟ್ಗೆ ಹೋಗಿಬಿಟ್ರೆ ಅಪ್ಲೈ ಮಾಡಿರಿ. ಆ್ಯಂಡ್ ನಿಮಗೆ ಏನಾದರೂ ಡೌಟ್ಸ್ಗಳು ಏನಾದರೂ ಇತ್ತು ಅಂತಂದರೆ ದೂರವಾಣಿ ಸಂಖ್ಯೆ ಕೂಡ ಕೊಟ್ಟವ್ರೆ, ಈ ಒಂದು ಸಂಖ್ಯೆಗೆ ಕಾಲ್ ಮಾಡಿ ಕೂಡ ಕೇಳ್ಬೋದು, ಅಥವಾ ನೀವು ಇಮೇಲ್ ಕೂಡ ಮಾಡಿದ್ರೆ ಅಂದರೆ ಇಮೇಲ್ ಮಾಡಿರಿ. ಇಲ್ಲ SSB ಇದೆ ನಿಮಗೆ ಗೊತ್ತಿರೋ ಬಗ್ಗೆ, ಇದು ಸಂಖ್ಯೆ 1902 ಕಾಣಿಸ್ತಿದೆ ನೋಡಿ, ಇದಕ್ಕೂ ಕೂಡ ನೀವು ಕಾಲ್ ಮಾಡಿ ಕೇಳ್ಕೊಬೋದು. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೂಡ ಕ್ಲಿಯರ್ ಮಾಡ್ಕೋಬೋದು. ಇಲ್ಲ ನಿಮ್ಗೆ ಇನ್ನೂ ಕೂಡ ಗೊತ್ತಾಗಿಲ್ಲಪ್ಪ ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಕೂಡ ಸಿಗ್ತದೆ, ಹೋಗ್ಬಿಟ್ಟು ಕೇಳಿರಿ ಬೇಕಾರೆ. ಓಕೆ, ಇಲ್ಲಿ ಕಾಣಿಸ್ತಿದೆ ಗೋಲ್ಡನ್ ಗಣಿ 99. ಓಕೆ, ಗೋಲ್ಡನ್ ಗಣಿ 99 ಅಂತ ಇದೆ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಆರಾಮ್ಸೆ ಹೋಗ್ಬಿಟ್ಟು ನನ್ನ ಕ್ವಶನ್ ಕೇಳ್ಬೋದು, ಯಾಕಂದರೆ ಜಾಸ್ತಿ ಆ್ಯಕ್ಟಿವ್ ಇರ್ತೀವಿ ಅಲ್ಲಿ. ಓಕೆ, ಸರಿ ಕಣ್ರು, ಇಷ್ಟು ಕೋರ್ಸಸ್ಗಳಿಗೆ ಅಪ್ಲೈ ಮಾಡ್ರಪ್ಪ, ಬೇಗನೆ ಅರ್ಜಿ ಸಲ್ಲಿಸಿರಿ. ಅಮೌಂಟ್ ಯಾಕೆ ಹೇಳ್ತಿದ್ದೀನಿ ಎಷ್ಟು ಅಂತಂದರೆ, ಇಷ್ಟೊಂದೆಲ್ಲ ನೀಟಾಗಿ ಓದಿದೆ ಅಂತಂದರೆ ಈಗ ಎಲ್ಲರೂ ಕೂಡ ಅಮೌಂಟ್ ಕ್ರೆಡಿಟ್ ಆಗ್ತದೆ. ಓಕೆ, ನನ್ನ ಪ್ರೀವಿಯಸ್ ಎಲ್ಲ ಒಂದು ವೀಡಿಯೋದಲ್ಲಿ ಕಾಮೆಂಟಲ್ಲಿ ನೋಡ್ತಾಯಿದ್ದೀನಿ ನಾನು, ನಂಗೆ ಇವತ್ತು ಕ್ರೆಡಿಟ್ ಆಗಿದೆ, ಇನ್ನೇನು ಅಂದರೆ ಇಷ್ಟು ಅವರಿಗೆ ಈ ಟೈಮಿಗೆ ಕರೆಕ್ಟದ್ದು, ಈ ಡೇಗೆ ನಾನು ಈ ಕೋರ್ಸ್ ಓದ್ತಿದ್ದೀನಿ, ಈ ಜಿಲ್ಲೆಯಲ್ಲಿದ್ದೀನಿ, ನನಗೆ ಕ್ರೆಡಿಟ್ ಆಗ್ತಿದೆ ಅಂತ ಜಾಸ್ತಿ ಕಮೆಂಟ್ ಆಗ್ತದೆ. ಅಂದರೆ ಅಮೌಂಟ್ ಕ್ರೆಡಿಟ್ ಆಗ್ತದೆ ಎಲ್ಲರೂ ಕೂಡ. ಆ್ಯಂಡ್ ನನಗೂ ಕೂಡ ಸರೌಂಡಿಂಗಲ್ಲಿರ್ತಕ್ಕಂಥ ಸ್ಟೂಡೆಂಟಿಗೆ ಕ್ರೆಡಿಟ್ ಆಗ್ತದೆ. ಇವನ್ ನನಗೂ ಕೂಡ ಹೇಳ್ದಂತಂದರೆ ನಾನು ಅಪ್ಲೈ ಮಾಡಿ ವಿತಿನ್ 15 ಡೇಸಲ್ಲೇ ನನಗೆ ಸ್ಕಾಲರ್ಶಿಪ್ ಬಂದಿದೆ. ಓಕೆ, ಸೊ ಈಗಲ್ಲ ಅಂದರೆ ನಮ್ದು ಈ ವರ್ಷದ ನನಗೆ ಬರಲ್ಲ, ಅಂದರೆ 2025 26 ನಂಗೆ ಸ್ಕಾಲರ್ಶಿಪ್ ಬಂದಾಗಿಬಿಟ್ಟಿದೆ. ಓಕೆ, ಅಂದರೆ ನನಗೆ ಏನಾಗಿದೆ ಬಂದುಬಿಟ್ಟಿದೆ ಸ್ಕಾಲರ್ಶಿಪ್ಪು. ಸಾರಿ, 2024 25 ಬಂದುಬಿಡದೆ. 2025 26 ನಂಗೆ ಇನ್ನೂ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ, ಯಾಕಂದರೆ ನನಗೆ ಮಾರ್ಕ್ಸ್ ಕಾರ್ಡ್ ಬೇಕು ನನಗೆ. ಅಂದು ಕೂಡ ರಿಸಲ್ಟ್ ಇನ್ನೂ ಕೂಡ ಪೆಂಡಿಂಗಲ್ಲಿದೆ ನನಗೆ. 50 ರಿಸಲ್ಟ್ ಬಂದಾದ್ಮೇಲೆ ಅಪ್ಲೈ ಮಾಡ್ಲಿಕ್ಕೆ ಬರ್ತದೆ. ಸೊ ಆ ಥರ ಸಿಚುವೇಷನ್ ಒಳಗೆ ನೀವಿದ್ರೂ ಕೂಡ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಸರಿ, ಬಾಯ್.